ಹಿರಿಯ ಅಧಿಕಾರಿ ಪರಿಶೀಲನೆ ವೇಳೆ 1.5 ಕೋಟಿಗೂ ಹೆಚ್ಚು ಹಣ ನಾಪತ್ತೆಯಾಗಿರುವುದು ಬೆಳಕಿಗೆ ಬಂದಿದ್ದು, ಬಡ ಕೂಲಿಕಾರರ, ರೈತಾಪಿ ವರ್ಗ, ಮಹಿಳಾ ಸ್ವಸಹಾಯ ಸಂಘಗಳ ಜೀವನಾಡಿಯಾಗಿದ್ದ ಡಿಸಿಸಿ ಬ್ಯಾಂಕ್ನಲ್ಲಿ ಸುಮಾರು 1.5 ಕೋಟಿಗೂ ಹೆಚ್ಚು ಹಣ ಬ್ಯಾಂಕಿನ ಮ್ಯಾನೇಜರ್ ಹಾಗೂ ಕ್ಯಾಷಿಯರ್ ಸೇರಿ ನಾಪತ್ತೆ ಮಾಡಿರುವ ಬಗ್ಗೆ ಬ್ಯಾಂಕಿನ ಎಂಡಿ ಖಾತ್ರಿಪಡಿಸಿದ್ದಾರೆ. ಅಲ್ಲದೆ ಖಾತೆದಾರರು ಮತ್ತು ಹೂಡಿಕೆದಾರರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂಬ ಭರವಸೆಯನ್ನು ಎಂಡಿ ನೀಡಿದ್ದಾರೆ. ಗುಡಿಬಂಡೆ ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಹಾಗೂ ಕ್ಯಾಷಿಯರ್ ನಾಪತ್ತೆಯಾಗಿದ್ದು, ಪೊಲೀಸರಿಗೆ ದೂರು ಸಲ್ಲಿಸಲಾಗಿದೆ. 1.5 ಕೋಟಿಗೂ ಹೆಚ್ಚು ಹಣ ನಾಪತ್ತೆಯಾಗಿದ್ದು, ಖಂಡಿತ ಈ ಹಣವನ್ನ ನಾವು ಆರೋಪಿಗಳಿಂದ ವಸೂಲಿ ಮಾಡುತ್ತೇವೆ ಹಾಗೂ ಕಾನೂನು ಕ್ರಮ ಜರುಗಿಸುತ್ತೇವೆ. ಬ್ಯಾಂಕ್ನ ಖಾತೆದಾರರು ಹಾಗೂ ಹೂಡಿಕೆದಾರರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಡಿಸಿಸಿ ಬ್ಯಾಂಕ್ ಎಂಡಿ ಡಾಕ್ಟರ್ ಶಂಕರ್ ಖಾತೆದಾರರಿಗೆ ಭರವಸೆ ನೀಡಿದ್ದಾರೆ. ಇನ್ನು ಗುಡಿಬಂಡೆ ಪಟ್ಟಣದ ಡಿಸಿಸಿ ಬ್ಯಾಂಕ್ನಲ್ಲಿ 1.5 ಕೋಟಿಗೂ ಹೆಚ್ಚು ಹಣ ನಾಪತ್ತೆಯಾಗಿರುವ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿದ್ದು, ಈ ಹಣವನ್ನ ವ್ಯವಸ್ಥಾಪಕರು ಮತ್ತು ಕ್ಯಾಷಿಯರ್ ದುರುಪಯೋಗ ಮಾಡಿಕೊಂಡಿದ್ದಾರೆ. ಅವರನ್ನ ಬಂಧನ ಮಾಡಿ ಸಾರ್ವಜನಿಕರ ಹಣವನ್ನ ವಸೂಲಾತಿ ಮಾಡಬೇಕೆಂದು ಸಹಕಾರ ಸಚಿವರು ಸರ್ಕಾರ ಮೇಲಾಧಿಕಾರಿಗಳನ್ನ ಒತ್ತಾಯಿಸುವುದಾಗಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್.ಪಿ. ರಾಮನಾಥ್ ಹೇಳಿದ್ದಾರೆ. ಏನು ರೈತ ಸಂಘಟನೆಯವರು ಈ ದಿನ ಈ ಒಂದು ಗುಡಿಬಂಡೆ ಡಿಸಿಸಿ ಬ್ಯಾಂಕ್ ಬ್ರಾಂಚ್ ಮುಂದೆ ಏನು ನಿಮ್ಮ ಒತ್ತಾಯಕ್ಕಾಗಿ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಪ್ರತಿಭಟನೆಗೆ ನಾವು ಸ್ಪಂದಿಸ್ತಾ ನಿಮ್ಮ ಏನು ಒತ್ತಾಯಗಳಿದೆ, ಈ ಬ್ಯಾಂಕಿನಲ್ಲಿ ಹಣ ದುರುಪಯೋಗ ಆಗಿರ್ತಕ್ಕಂಥದ್ದು ರಾತ್ರಿಯೆಲ್ಲ ನಿಮ್ಮ ಸಮ್ಮುಖದಲ್ಲಿ ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿದ್ದೇವೆ. ಸುಮಾರು 1,51,46,000 ಹಣ ಇಲ್ಲಿ ದುರುಪಯೋಗ ಆಗಿದೆ. ಅಧಿಕಾರಿಗಳ ಅಧಿಕಾರ ದುರುಪಯೋಗ, ಕ್ಯಾಷಿಯರ್ ಮತ್ತು ಮ್ಯಾನೇಜರ್ ಅವರ ಅಧಿಕಾರ ದುರುಪಯೋಗ ಮತ್ತು ಹಣ ದುರುಪಯೋಗ, ಈ ಎರಡರ ಒಂದು ಹಿನ್ನೆಲೆಯಲ್ಲಿ ನಾವೀಗಾಗಲೇ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ. ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಿ ಅವ್ರ ಮೇಲೆ FIR ಹಾಕಿ ಅವರನ್ನು ಸಸ್ಪೆಂಡ್ ಮಾಡಿ ಅವರಿಂದ ಹಣವನ್ನು ವಸೂಲಿ ಮಾಡೋದಕ್ಕೆ ಕಾನೂನಾತ್ಮಕವಾಗಿ ಏನೆಲ್ಲ ನಾವು ಕ್ರಮವನ್ನು ತಗೋಬೋದು ಅದೆಲ್ಲವನ್ನು ಕೂಡ ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದು ಅವರ ಮಾರ್ಗದರ್ಶನದಂತೆ ನಾವು ಕ್ರಮವನ್ನು ವಹಿಸ್ತೇವೆ ಮತ್ತು ಅವ್ರ ವಿರುದ್ಧ ಬೇರೆ ಬೇರೆ ತನಿಖೆಗಳನ್ನು ಕೂಡ ನಾವು ಒಳಪಡಿಸ್ತೇವೆ. ಉದಾಹರಣೆಗೆ ಅವ್ರ ವಿರುದ್ಧ ಒಂದು ಡೊಮೆಸ್ಟಿಕ್ ಎನ್ಕ್ವೈರಿ ಅಂತ ಬರುತ್ತೆ, ಅದನ್ನು ಕೂಡ ನಾವು ಅಪ್ಲೈ ಮಾಡ್ತೇವೆ. ಮತ್ತು ಅವರನ್ನು ಸಸ್ಪೆಂಡ್ ಮಾಡೋದ್ರ ಜೊತೆಗೆ ಡಿಸ್ಮಿಸ್ ಮಾಡಬೇಕಾ, ಅವರ ಹಣವನ್ನು ವಸೂಲಿ ಮಾಡೋದಕ್ಕೆ ಅವರ ಆಸ್ತಿಯನ್ನು ನಾವು ನಮ್ಮ ABJ ಈಗ ಕೇಸ್ ಫೈಲ್ ಮಾಡಿದ್ಮೇಲೆ ಆಸ್ತಿಯನ್ನು ನಾವು ನಮ್ಮ ವಶಕ್ಕೆ ತಗೊಳ್ಳೋದಕ್ಕೆ ಏನೆಲ್ಲ ಕ್ರಮವನ್ನು ತಗೋಬೇಕೋ ಅದೆಲ್ಲವನ್ನು ಮಾಡುವಂಥ ನಿಟ್ಟಿನಲ್ಲಿ ಮೋಹನ್ ಕುಮಾರ್, CTV ನ್ಯೂಸ್, ಗುಡಿಬಂಡೆ.